ದತ್ತಗರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಾವು ಕ್ಲಾಸ್ ನಂಬರ್ 8ಅಲ್ಲಿ ಏನು ಸ್ಟಡಿ ಮಾಡ್ತಿದ್ದೀವಿ, ನಿನ್ನೆ ಏನು 22 ಭಾಗಗಳನ್ನು ಡಿಸ್ಕಷನ್ ಮಾಡಿದ್ವಲ್ಲ. ಸೊ ಆ 22 ಭಾಗದಲ್ಲಿ ಕೇವಲ ಒಂದು ಮತ್ತು ಎರಡನೇ ಭಾಗಗಳನ್ನು ಮಾತ್ರ ನಾವು ಸ್ಟಡಿ ಮಾಡ್ತಿದ್ದೀವಿ. ಅಂದರೆ ಆರ್ಟಿಕಲ್ 1 to ಆರ್ಟಿಕಲ್ 11 ಮಾತ್ರ ನಾವು ಇವತ್ತು ಸ್ಟಡಿ ಮಾಡ್ಲಿತ್ತೀವಿ. ಸೊ ಫಸ್ಟ್ ಥಿಂಗ್ ಏನು, ಒಂದನೇ ಭಾಗ ಯಾವುದು? ಒಂದನೇ ಭಾಗ ಭೂ ಪ್ರದೇಶ, ಇದು ಆರ್ಟಿಕಲ್ 1 to ಆರ್ಟಿಕಲ್ 4. ಎರಡನೇ ಭಾಗ ಯಾವುದು? ಎರಡನೇ ಭಾಗ ಪೌರತ್ವ, ಇದೆಷ್ಟಿದೆ? ಆರ್ಟಿಕಲ್ 5 to 11. ನಿಮಗೂ ಹಿಂಗೆ ಭಾಗಗಳನ್ನು ನೀವು ಎಷ್ಟು ಕರೆಕ್ಟಾಗಿ ಸಮ್ಮರೈಸ್ ಮಾಡ್ತೀರಿ, ಎಷ್ಟು ಸತಿ ಅವನ್ನ ರಿವಿಷನ್ ಮಾಡ್ತೀರಿ, ಅಷ್ಟು ನಿಮಗೆ ಪರ್ಫೆಕ್ಟ್ ಆಕ್ಕತಿ. ಸೊ ಸಾಧ್ಯ ಆದಷ್ಟು ಅನುಸೂಚಿಗಳನ್ನು ಭಾಗಗಳನ್ನು ನೀವು ನೆನಪಿಟ್ಕೊಂಡ್ರೆ 50% ನಿಮ್ಮ ಕೆಲಸ ಆದಂಗೆ ಲೆಕ್ಕ. ಹಾಗಾಗಿ ದಯವಿಟ್ಟು ಸಾಧ್ಯ ಆದಷ್ಟು ಅವನು ಅಷ್ಟು ತಲೆಯಾಗ ನಿಮ್ಗೆ ಕೇಳಿ ಈ ಭಾಗ ಇದ ಆರ್ಟಿಕಲಿಂದ ಇದ ಆರ್ಟಿಕಲ್ ಮಟ್ಟ ಐತಿ ಅನ್ನೋಷ್ಟು ನೀವು ಪರ್ಫೆಕ್ಟ್ ಆಗಬೇಕು ಅಂತ ಹೇಳ್ತಾ ಇನ್ನೇನು ಮಾಡೋಣ, ಫಸ್ಟ್ ಒಂದನೇ ಭಾಗವನ್ನು ನೋಡ್ಕೊತ ಹೋಗೋಣ. ಸೊ ಒಂದನೇ ಭಾಗದಲ್ಲಿ ಇದನ್ನು ಬೆಟರ್ ಹಿಂಗೆ ಬರೆದು ಬರ್ತಾನೆ, ಅಂದ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಒಂದನೇ ವಿಧಿ ಏನು ಹೇಳ್ತತಿ? ಒಂದನೇ ವಿಧಿ ಏನಂತ ಹೇಳ್ತತಿ? ಭಾರತವನ್ನ ಇಂಡಿಯಾ और ಭಾರತ್ ಹಾಗೂ ಇದರ ಒಟ್ಟು ಸಂಘ ಕ್ಷೇತ್ರ, ಅಂದ್ರೆ ಸ್ಟೇಟ್ಸು ಪ್ಲಸ್ ಯೂನಿಯನ್ ಟೆರಿಟರಿ ಎಲ್ಲ ಸೇರಿ ಎಷ್ಟೈತಿ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳಿಕೊಡ್ತತಿ. ಎರಡನೇ ವಿಧಿ ಏನು ಹೇಳ್ತತಿ? ಎರಡನೇ ವಿಧಿ ನಮಗೆ ಹೊಸ ರಾಜ್ಯಗಳ ಸೇರ್ಪಡೆಯನ್ನು ಹೇಳ್ತತಿ. ಏನು ಹೇಳ್ತತಿ? ಹೊಸ ರಾಜ್ಯಗಳನ್ನು ಸೇರ್ಪಡೆಗೊಳಿಸೋದ್ರ ಬಗ್ಗೆ ಹೇಳ್ತತಿ. ಇನ್ನು ಇಲ್ಲಿ 2A ಅಂತ ವಿಧಿ ಇತ್ತು, ಇದನ್ನು ರದ್ದುಪಡಿಸ್ಯಾರ. ಸೊ ಹಾಗಾಗಿ ಅದರ ಬಗ್ಗೆ ನೀವು ವಿಚಾರ ಮಾಡೋದು ಬೇಡ. ಇನ್ನು ಮೂರನೇ ವಿಧಿ ಏನು ಹೇಳ್ತತಿ? ಮೂರನೇ ವಿಧಿ ಹೇಳೋದು ಏನಪ್ಪ ಅಂದ್ರೆ, ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ವಿಭಜನೆ ಅಥವಾ ಕೂಡಿಸುವಿಕೆ, ಅಂದರೆ ಎರಡೂ ರಾಜ್ಯ ಸೇರಿ ಒಂದ ರಾಜ್ಯನ ಮಾಡುವಂಥದ್ದು, ಅಥವಾ ಮತ್ತು ರಾಜ್ಯಗಳ ಹೆಸರು ಬದಲಾವಣೆ, ಇದೆಲ್ಲ ಮೂರನೇ ವಿಧಿ ಒಳಗೆ ಕಂಡು ಬರ್ತತಿ. ಈ ವಿಧಿ ಅನ್ವಯನ ನಾವು ಎಷ್ಟೋ ರಾಜ್ಯಗಳು ಸಪ್ರೇಟ್ ಆಗಿದ್ದನ್ನು ನಾವು ಕಾಣಬಹುದಿಲ್ಲಿ. ಇನ್ನು ನಾಲ್ಕನೇ ವಿಧಿ ಏನು ಹೇಳ್ತದ? ಅನುಚ್ಛೇದ, ಅಂದ್ರೆ ಆರ್ಟಿಕಲ್ 2 ಮತ್ತು 3 ಏನು ಬದಲಾವಣೆ ಮಾಡ್ತಾರಲ್ಲ, ಇದು ತರ್ರಿಪ್ಪ, ನಾವು ಕನ್ನಡ ಅಕ್ಷರ ದೇವ್ರಿಗೆ ಪ್ರೀತಿ. ಬದಲಾವಣೆ ಏನು ಮಾಡಿರ್ತಾರಲ್ಲ ಅದನ್ನು ಸಂವಿಧಾನ ತಿದ್ದುಪಡಿ ಅಂತಂದು, ತಿದ್ದುಪಡಿ ಆರ್ಟಿಕಲ್ 368 ಏನೈತಲ್ಲ, ಪರಿಗಣಿಸಲಾಗುವುದಿಲ್ಲ. ಯಾಕಂದ್ರೆ ಇದು ಸಂವಿಧಾನಾತ್ಮಕ ತಿದ್ದುಪಡಿ ಅಂತ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅವರು ಬರೀ ರಾಜ್ಯಗಳನ್ನು ಒಡೆಯೋದು ಅಥವಾ ರಾಜ್ಯಗಳನ್ನು ಸೇರಿಸೋದು, ಹೆಸರನ್ನು ಚೇಂಜ್ ಮಾಡೋದು ಅಷ್ಟ ಮಾಡತ್ತಾರ. ಹಾಗಾಗಿ ಇದು ಆರ್ಟಿಕಲ್ 368 ಅಂಡರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲ ಅಂತಂದು ಇದರೊಳಗೆ ಹೇಳ್ಯಾರ. ಇದಾಗಿತ್ತು ಭಾಗ 1. ಇಲ್ಲಿಗೆ ಭಾಗ 1 ಕಂಪ್ಲೀಟ್ ಆಗ್ತೈತಿ. ಇನ್ನೇನು ಮಾಡೋಣ, ಭಾಗ 2 ನೋಡ್ಕೊತ ಬರೋಣ.
ರೈಟ್. ಸೊ ಇಲ್ಲಿಂದ ಏನು ಮಾಡೋಣ, ಭಾಗ 2. ಭಾಗ 2 ಏನು ಮಾತಾಡ್ತೈತಿ, ಪೌರತ್ವದ ಬಗ್ಗೆ ಮಾತಾಡ್ತೈತಿ. ಎಲ್ಲಿಂದ ಆರ್ಟಿಕಲ್ 5 to 11 ಮಟನೂ ಮಾತಾಡ್ತೈತಿ. ಸೊ ಇನ್ ಫಸ್ಟ್ ಆರ್ಟಿಕಲ್ 5 ಏನು ಹೇಳ್ತತಿ, ಇದು ಸಂವಿಧಾನ ಪ್ರಾರಂಭದಲ್ಲಿ ಪೌರತ್ವ ಅಂತ ಕರೀತಾರೆ. ಹಂಗಂದ್ರೆ ಏನು, ಸಂವಿಧಾನ ಪ್ರಾರಂಭದಲ್ಲಿ ಪೌರತ್ವ ಅಂತಂದ್ರೆ ಏನಿಲ್ಲ, 1926 ಜಾನ್ 1950 ಐತಲ್ಲ, ಅಲ್ಲಿಂದ ಯಾರು ವಾಸಿಸಿರ್ತಾರಲ್ಲ ಅವರ ಜನನ ಸ್ಥಾನ ಮೊದಲನೇದು. ಎರಡನೇದ್ದು ಪೋಷಕರ ಜನನ ಸ್ಥಾನ. ಮೂರನೇದ್ದು ವಾಸಸ್ಥಾನ. ಇದ್ರ ಮೇಲೆ ಏನು ಮಾಡ್ತಾರೆ, ಸಿಟಿಸನ್ಶಿಪ್ಪನ್ನು ನೀಡ್ತಾರೆ. ಅಂದ್ರೆ ಅವ ಆ ದಿನದಂದು ಹುಟ್ಟಿದ್ರ ಅಥವಾ ಅದಕ್ಕಿಂತ ಮುಂಚೆ ಅಲ್ಲೇ ಹುಟ್ಟಿದ್ರ, ಅವರ ಪೋಷಕರು ಭಾರತದೊಳಗೆ ಹುಟ್ಟಿದ್ರ ಅಥವಾ ಅವರು ಭಾರತದೊಳಗೆ ವಾಸಿಸ್ತಿದ್ರ, ಅವ್ರಿಗೆ ಭಾರತೀಯ ಪೌರತ್ವವನ್ನು ಕೊಡ್ತಿದ್ರು. ಇದು ಆರ್ಟಿಕಲ್ 5 ನಮ್ಗೆ ಹೇಳ್ತತಿ. ಸೊ ಇನ್ನು ಆರ್ಟಿಕಲ್ 6 ಏನು ಹೇಳ್ತತಿ, ಆರ್ಟಿಕಲ್ 6 ನಮಗೆ ಹೇಳುದು ಪಾಕಿಸ್ತಾನದಿಂದ ಬಂದವರಿಗೆ ಪೌರತ್ವ. ಏನೋ ಪಾಕಿಸ್ತಾನದಿಂದ ಯಾರು ಬಂದಿರ್ತಾರಲ್ಲ ಅವರಿಗೆ ಪೌರತ್ವ ಕೊಡೋದ್ರ ಬಗ್ಗೆ ಇದು ಹೇಳ್ತತಿ. ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಹೋದವರು ಯಾರೋ ಇಲ್ಲಿಂದ ನಾವು ಪಾಕಿಸ್ತಾನದಾಗ ಇರಬೇಕು ಅಂತ ಇದು ಹೋಗಿರ್ತಾರಲ್ಲ ಅವ್ರಿಗೆ ಇದ್ರೊಳಗೆ ಡೀಟೇಲ್ಸ್ ಐತಿ. ಹೋದವರು ಅಂತಂದ್ರೆ ಹೆಂಗೆ, ಈಗ 1947 ಡಿವೈಡ್ ಆದ್ಮೇಲೆ ಹೋದ್ಮೇಲೆ ಮತ್ತೆ ಹೊಳ್ಳಿ ಬರ್ತಾನೆ ಅಂದ್ರೆ ಅವರಿಗೆ ಸ್ಪೆಷಲ್ ಕಾನೂನುಗಳು ಅಪ್ಲೈ ಆಗ್ತವೆ. ಅದನ್ನೆಲ್ಲ ಅವರು ಫಾಲೋ ಮಾಡಬೇಕು ಅನ್ನೋದು ಅದರೊಳಗೆ ಏನೈತಿ ಅನ್ನೋದು ಆರ್ಟಿಕಲ್ 7 ಹೇಳ್ತೈತಿ. ಇನ್ನು ಆರ್ಟಿಕಲ್ 8 ಇದನ್ನು ಸಿಂಪಲ್ಲಾಗಿ NRI ಅಂತಂದು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ ಆಕತಿ. ಅನಿವಾಸಿ ಭಾರತೀಯರು ಅಥವಾ ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯರು ಅಂತಂದ್ರೆ, ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯರು, NRI, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಭಾರತೀಯರು. ಇನ್ನು ಆರ್ಟಿಕಲ್ 9 ಏನು, ವಿದೇಶಿ ನಾಗರಿಕತ್ವ ಪಡೆದವರು. ಇನ್ನು ಆರ್ಟಿಕಲ್ 10 ಏನು ಹೇಳ್ತತಿ, ಈ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಬಗ್ಗೆ ಹೇಳ್ತತಿ. ಏನು ಹೇಳ್ತತಿ, ನಾಗರಿಕ ಹಕ್ಕುಗಳ ಸಂರಕ್ಷಣೆ. ಆರ್ಟಿಕಲ್ 11 ಏನು ಹೇಳ್ತತಿ, ಇಲ್ಲೇನಿದು ಪೂರ್ವ ಪೌರತ್ವ ನಾಗರಿಕತ್ವ ಐತಲ್ಲ, ಇದ್ರ ಮೇಲೆ ಕಾನೂನುಗಳನ್ನು ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರ ಐತಿ ಅಂತಂದಿದ್ದು ಹೇಳ್ತತಿ. ಸೊ ಇದಿಷ್ಟೇನಾಯ್ತು ಆರ್ಟಿಕಲ್ 1 to ಆರ್ಟಿಕಲ್ 11. ಇನ್ನು ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದ್ರೆ, ನಾವು ತಿಳ್ಕೊಳ್ಳೇಬೇಕಾಗಿರುವಂಥ ವಿಷಯ ಕೆಲವೊಂದಿಷ್ಟು ಐತಿ. ಅದೇನು, ಪೌರತ್ವದ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಒಂಚೂರು ತಿಳ್ಕೊಳ್ಳೋಣ ಅಂತೀಗ. ಮೊದಲಿಗೆ ಪೌರತ್ವ ಅಂತಂದ್ರೇನು? ಪೌರತ್ವ ಅಂತಂದ್ರೆ ಸಿಂಪಲ್ಲು, ಈಗ ನೀವು ಯಾವುದೋ ಒಂದು ಭೂ ಪ್ರದೇಶದಲ್ಲಿ ವಾಸಿಸ್ತಿರ್ತೀರಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದೊಳಗೆ ನೀವು ವಾಸ ಆಗತ್ತೀರಿ. ಸೊ ನೀವು ನಮ್ಮ ಇಂಡಿಯಾದಾಗ ವಾಸಿಸ್ಬೇಕಂದ್ರೆ ನಿಮ್ಗೆ ಇಲ್ಲಿ ಯಾವ ಅಡೆತಡೆಗಳೂ ಇಲ್ಲ, ಹೌದಾ? ನೀವು ಆರಾಮ್ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಬರ್ಬೋದು. ಕೆಲವೊಂದಿಷ್ಟು ಸ್ಟೇಟ್ಗಳನ್ನು ಬಿಟ್ಟರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳನ್ನು ಬಿಟ್ಟರೆ
ಎಲ್ಲ ಕಡೆ ನೀವು ಓದ್ಬೋದು. ಇನ್ನೊಂದೇನು, ನೀವು ಭಾರತೀಯರು ಅಂತಂದು ಕರೆಯೋದು ಯಾಕೆ, ನೀವು ಭಾರತದೊಳಗೆ ಇರ್ತೀರಿ, ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಅಂತಂದು. ಸೊ ಹಾಗಾಗಿ ಪೌರತ್ವದ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕಾಗಿದ್ದೇನೆಂದ್ರೆ, ಭಾರತದಲ್ಲಿ ಏಕ ಪೌರತ್ವ ಐತಿ, ದ್ವಿಪೌರತ್ವವಿಲ್ಲ. ಯಾಕಂತಂದ್ರೆ ದ್ವಿಪೌರತ್ವ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ USA ಒಳಗೆ ಹೆಂಗೈತಿ, ಅದು ಯುನೈಟೆಡ್ ಸ್ಟೇಟ್ಸ್, ಹೌದಾ, ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತ ಕರಿತೀವಿ. ಅಲ್ಲೇ ರಾಜ್ಯ ಪೌರತ್ವ ಬೇರೆ, ಅಂದರೆ ರಾಜ್ಯ ಪೌರತ್ವ ಬೇರೆ, ರಾಷ್ಟ್ರ ಪೌರತ್ವ ಬೇರೆ. ಹಿಂಗಿದ್ದಾಗ ಏನಕತಿ, ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಇದೊಂದು ಅಮೇರಿಕಾದ್ವ ಇವೆರಡು ಹಿಂಗೆ ಒಂದು 3 ಹೊಂಟರ್ ಅಂತ ಇಟ್ಕೋರಿ. ನೀವು ಇಲ್ಲಿಂದ ಈ ರಾಜ್ಯದಿಂದ ಈ ರಾಜ್ಯಕ್ಕೆ ಹೊಂಟ್ರೆ ಅಲ್ಲಿ ನಿಮ್ಗೆ ಕ್ರಾಸ್ ವೆರಿಫೈ ಮಾಡ್ತಾರೆ, ಅಲ್ಲಿಂದ ಇಲ್ಲೂ ಕ್ರಾಸ್ ವೆರಿಫೈ ಮಾಡ್ತಾರೆ, ಇಲ್ಲಿಂದ ಇಲ್ಲೂ ಕ್ರಾಸ್ ವೆರಿಫೈ ಮಾಡ್ತಾರೆ ಮುಂದೆ ಹೋದ್ರೆ. ಸೊ ಬಟ್ ನಮ್ಮ ಇಂಡಿಯಾದಾಗ ಹಂಗಿಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಇಂಡಿಯಾದಾಗ, ಕೆಲವೊಂದಿಷ್ಟು ನಾರ್ತ್ ಈಸ್ಟ್ ಈಸ್ಟರ್ನ್ ಸ್ಟೇಟ್ಸ್ ಬಿಟ್ಟರೆ ಬರೀ ಎಲ್ಲೂ ನಿಮ್ಗೆ ಈ ರೀತಿಯಾದಂಥ ಚೆಕ್ಕಿಂಗ್ ಇರೋಂಗಿಲ್ಲ, ಕಿರಿಕಿರಿ ಏನೂ ಇರೋಂಗಿಲ್ಲ. ಇನ್ನು ನೆಕ್ಸ್ಟ್ ಏನು, ಏಕ ಪೌರತ್ವ ಹೊಂದೈತಿ. ಈಗ ಪೌರತ್ವ ಹೆಂಗೆ ಸಿಗ್ತೈತಿ, ನಾನು ಆಗಲೇ ಹೇಳ್ದಂಗೆ ಮೊದಲನೇದಾಗಿ ಬೈ ಬರ್ತ್ ಸಿಗ್ತೈತಿ. 1950 ಜಾನ್ 26 ನಂತರ ಇಲ್ಲೇ ಹುಟ್ಟಿದ್ರೆ 100% ನಿಮ್ಗೆ ಯು ಆರ್ ಎ ಸಿಟಿಸನ್ ಆಫ್ ಇಂಡಿಯಾ. ಸೆಕೆಂಡ್ ಥಿಂಗ್ ಹೆಂಗೆ, ವಂಶದಿಂದ, ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗಕತಿ, ಈಗ ನೀವು ಬೇರೆ ದೇಶದಾಗ ಇರ್ತೀರಿ, ಬೇರೆ ದೇಶದಾಗ ಹುಟ್ಟಿರಿ, ನೀವು ಅಮೇರಿಕಾದಾಗ ಹುಟ್ಟಿಬಿಟ್ರಿ, ಬಟ್ ನಿಮ್ಮ ತಂದೆ ತಾಯಿ ಏನೈತಲ್ಲ ಅವರು ಭಾರತದೊಳಗೆ ಹುಟ್ಟಿ ಅವರು ಕೆಲಸ ಮಾಡಕ್ಕೆ ಅಮೇರಿಕಕ್ಕೆ ಬಂದಾರ, ಬಟ್ ಅವ್ರದ್ದು ಏನೈತಿ ಪೌರತ್ವ ಇಂಡಿಯಾದ ಐತಿ. ಅವಾಗ ಆಟೋಮೆಟಿಕ್ಲಿ ನಿಮಗೂ ಏನು ಮಾಡ್ತಾರೆ, ಭಾರತದ ಪೌರತ್ವವನ್ನು ನೀಡ್ತಾರೆ. ಯಾರಿಗೆ ನೀಡ್ತಾರೆ, ನಿಮ್ಗೆ ನೀಡ್ತಾರೆ. ಇನ್ನು ಥರ್ಡ್ ಒನ್ ಹೆಂಗೈತಿ, ರಿಜಿಸ್ಟ್ರೇಷನ್ ಬೈ ರಿಜಿಸ್ಟರಿಂಗ್. ಅಂದ್ರೆ ನೀವು ಬೇರೆ ದೇಶದವ್ರು ಓದಿರಿ ಅಥವಾ ಈ ಮೇಲಿನ ಎರಡಕ್ಕೂ ನೀವು ಹೋಗಂಗಿಲ್ಲ ಅಂದಮೇಲೆ ನಿಮಗೇನು ಮಾಡ್ತಾರೆ, ಆಫರ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನೀವು. ಬಟ್ ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಅದಾವೆ. 5 ವರ್ಷ ಮುಂಚಿತವಾಗಿ ನೀವು ಬಂದು ಭಾರತದೊಳಗೆ ಇರ್ಬೇಕು. ಈಗ ಇವೆಲ್ಲ ಬೇಡಪ್ಪ ಅಂತಂದ್ರೆ ಇನ್ನೂ ಒಂದು ಕೊಡ್ತಾವೆ ನಾವು, ಏನು, ಸಹಜೀಕೃತ ವಿಧಾನ ಅಂತಂದ್ರೆ ಏನು, ನೀವು ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸಿದ ಮೇಲೆ ಅದಕ್ಕಿಂತ ಮುಂಚೆ 12 ತಿಂಗಳು ನೀವು ಇಲ್ಲೇ ಇಲ್ಲೇ ಇರಬೇಕು, ಅಥವಾ ಯಾವುದರ ಒಂದು ಭಾರತದ ಸರ್ಕಾರದ ಸೇವೆಯಲ್ಲಿದ್ದರೂ ಅಡ್ಡಿ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ಈ ಅರ್ಜಿ 12 ತಿಂಗಳ ಮುಂಚೆ ಏನೈತಲ್ಲ 7 ವರ್ಷ ಇರ್ಬೇಕು ನೀವು ಇಲ್ಲೇ, ಅಂದ್ರೆ ಒಟ್ಟು 8 ವರ್ಷ ಆಕತಿ. ಅದಾದಮೇಲೆ ಯಾವುದೇ ಕ್ರಿಮಿನಲ್ ಕೇಸು ಇರಬಾರ್ದು ನಿಮ್ಮ ಮೇಲೆ, ಅಂದ್ರೆ ನೀವು ಒಳ್ಳೆಯ ಚಾರಿತ್ರ್ಯವನ್ನು ಉಳ್ಳವರು ಅಂತ ಆಗಿರಬೇಕು. ಅದಾದಮೇಲೆ ನಮ್ಮ ಭಾರತ ಸಂವಿಧಾನದಲ್ಲಿರುವಂಥ 22 ಭಾಷೆಗಳದಾವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಭಾಷೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಜ್ಞಾನ ಇರಬೇಕು. ಇದಿಷ್ಟು ಇತ್ತಂದ್ರೆ ನಿಮ್ಗೆ ಪೌರತ್ವವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇದನ್ನು ಬಿಟ್ಟು ಮತ್ತೆ ಹೆಂಗಾರ ಪೌರತ್ವ ಪಡೆಯೋಕ್ಕೆ ಸಾಧ್ಯ ಐತಿ. ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಹೊಡೆದಾಟ ಆತಂತ ಇಟ್ಕೋರಿ. ಈಗ ನಾವು ಏನು ಮಾಡಿಬಿಟ್ವಿ, ಫಾರ್ ಎಕ್ಸಾಂಪಲ್ ಇದು ಗುಜರಾತ, ನಂದು ಮ್ಯಾಪು ಅಷ್ಟು ಚಲೋ ಇಲ್ಲರಿ, ದಯವಿಟ್ಟು ಸಂಭಾಳಿಸ್ಕೊರಿ. ಈಗ ಇಲ್ಲೇನು ನಮ್ಮದು ಬಾರ್ಡ್ರಿಗೆ ಹತ್ತಿದ್ದೈತಲ್ಲ, ಇದು ಪಾಕಿಸ್ತಾನ, ಇಲ್ಲಿ ಲಾಹೋರ್ ಇವೇನದವಲ್ಲ, ಇದನ್ನಷ್ಟು ಈಗ ನಾವು ಅಕ್ವೈರ್ ಮಾಡ್ಕೊಂಡ್ಬಿಟ್ವಿ. ಇಷ್ಟು ಅಕ್ವೈರ್ ಮಾಡಿಕೊಂಡ್ರೆ ಇದು ಏನು ಅಕ್ವೈರ್ ಮಾಡ್ಕೊಂಡಿರ್ತಾವಲ್ಲ ಪ್ರದೇಶ, ಅಂದ್ರೆ ಭೂ ಪ್ರದೇಶಗಳ ಸೇರ್ಪಡೆಯಿಂದ
ಏನು ಮಾಡ್ತೇವೆ, ಭೂ ಪ್ರದೇಶಗಳ ಸೇರ್ಪಡೆಯನ್ನು ಅವ್ರಿಗೆ ಆಟೋಮೆಟಿಕ್ ಸಿಕ್ಬಿಡ್ತೈತಿ. ಅವರು ಅಪ್ಲೈ ಮಾಡೋದು ಬೇಡ ಅಥವಾ ಇಷ್ಟೆಲ್ಲ ಫಾಲೋ ಮಾಡೋದು ಬೇಡ, ಏನಿಲ್ಲ. ಯಾಕಂದ್ರೆ ಅವರು ಭಾರತೀಯರ ಅಂತಂದು ಏನು ಮಾಡಿಬಿಡ್ತಾರೆ, ಆಟೋಮೆಟಿಕ್ ಅವರಿಗೆ ಭಾರತದ ಪೌರತ್ವವನ್ನು ಕೊಟ್ಬಿಡ್ತಾರೆ. ಇದು ತಗೊಳ್ಳೋದಾಗಿತ್ತು. ಇನ್ನು ಕಳೆದುಕೊಳ್ಳೋದು ಹೆಂಗೆ? ಕಳೆದುಕೊಳ್ಳೋದು ಹೆಂಗೆ? ಒಂದನೇದ್ದು ನಾವಾಗೆ ತ್ಯಜಿಸುವುದು ಅಂತ ಬರ್ತೈತಿ. ಹೆಂಗೆ ತ್ಯಜಿಸುವುದು? ಈ ಪ್ರಾಧಿಕಾರದ ಮುಂದೆ ಹೋಗಿ ನನಗೆ ಭಾರತದ ಪೌರತ್ವ ಬೇಡ ಅಂತ ಘೋಷಿಸಿಕೊಳ್ಳುವುದರ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳಬಹುದು. ಬಟ್ ನೆನಪಿರಲಿ, ಇಫ್ ಇನ್ ಕೇಸ್ ಅವರು ಪುರುಷರಾಗಿದ್ದಲ್ಲಿ, ಈಗ ಒಳ್ಳೆ ಅಂತ ಏನು ಹೊಂಟಿರ್ತಾರಲ್ಲ, ಅವರು ಪುರುಷರಾಗಿದ್ದಲ್ಲಿ ಅವರ ಮಕ್ಕಳು ಸಹ ಅವರ ಮಕ್ಕಳು ಸಹ ಏನು ಮಾಡ್ತಾರೆ, ಪೌರತ್ವವನ್ನು ಕಳೆದುಕೊಳ್ತಾರೆ. ಇಫ್ ಇನ್ ಕೇಸ್ ಸಣ್ಣವರಿದ್ರೆ, ದೊಡ್ಡವರಿದ್ರಂತೂ ಹೋಗ್ತೈತಿ. ವಯಸ್ಕರಾದ ಮೇಲೆ ಸಣ್ಣವರಿದ್ರೆ 1 ವರ್ಷದೊಳಗೆ ಅವರು ಹೊಳ್ಳಿ ಪೌರತ್ವವನ್ನು ಪಡ್ಕೋಬಹುದು. ಏನು ಮಾಡ್ಬೋದು? ಹೊಳ್ಳಿ ಪೌರತ್ವವನ್ನು ಅವರು ಮರಳಿ ಪಡೆಯಬಹುದು. ಎರಡನೇದೇನು? ರದ್ದು ಮಾಡುವುದರ ಮೂಲಕ. ಏನು ಮಾಡೋದು? ರದ್ದು ಮಾಡೋದು. ಇದು ಯಾವಾಗ ಆಕತ್ತಂದ್ರೆ, ಈಗ ಒಬ್ಬ ಭಾರತೀಯ ಪ್ರಜೆ ಬೇರೆ ದೇಶದ ಪೌರತ್ವವನ್ನು ತಗೊಂಡಾಗ ಆಟೋಮೆಟಿಕ್ ಏನಾಕತಿ, ಅವರ ಭಾರತದ ಪೌರತ್ವ ರದ್ದು ಆಕತಿ. ಇನ್ನು ಮೂರನೇದ್ದೇನು? ಕಸಿದುಕೊಳ್ಳುವುದು ಅಂತ ಕರೀತಾರೆ. ಇದಕ್ಕೆ ಡಿಪ್ರಿವೇಷನ್. ಇದು ಕೊಳ್ಳುವುದು. ಯಾಕೆ ಕಸ್ಕೊಂತಾರ ಅನ್ನೋದು ಬೇಕಲ್ಲ. ಸುಳ್ಳು ಹೇಳಿ ವಂಚನೆ ಮಾಡಿ ಪೌರತ್ವವನ್ನು ಪಡೆದಿದ್ರ. ಏನು ಮಾಡಿದ್ರ? ಸುಳ್ಳು ವಂಚನೆಯನ್ನು ಮಾಡಿ ಪೌರತ್ವವನ್ನು ಪಡೆದಿದ್ರೆ ಅವರು ಹೊಳ್ಳಿ ಕಸ್ಕೊಂತಾರ. ಸೆಕೆಂಡ್ ಥಿಂಗ್ ಏನು? ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದ್ರು. ಅವಿಧೇಯತೆಯನ್ನು ತೋರಿಸಿದ್ರು. ನೆಕ್ಸ್ಟ್, ಇನ್ನು ಯುದ್ಧದ ಸಮಯದಲ್ಲಿ ಟೈಮ್ ಒಳಗೆ ಶತ್ರುವಿನ ಜೋಡಿ ಕೈ ಸೇರಿಸಿದ್ರ. ಕೈ ಸೇರಿಸಿದ್ರ. ಅಥವಾ ಈಗ ಬೇರೆ ದೇಶದಿಂದ ಬಂದು 5 ವರ್ಷ ಇರ್ಬೇಕಾಗಿರ್ತೈತಿ. 5 ವರ್ಷದಾಗ 2 ವರ್ಷ ಏನೋ ಲಪ್ಪಳ ಮಾಡಿ ಜೈಲ್ನಾಗ ಇದ್ದಪ್ಪ. ಅವಾಗೇನು ಮಾಡ್ತಾರೆ? ಪೌರತ್ವವನ್ನು ಕೂಡ ಅವನ ಪೌರತ್ವವನ್ನು ಅವರು ಕಸಿದುಕೊಳ್ತಾರೆ. ಸೊ ಇದಾಗಿತ್ತು ಪೌರತ್ವ ಮತ್ತು ಏನು, ಭಾರತದ ಭೂಪ್ರದೇಶ ಭಾಗ 1 ಮತ್ತು 2. ಇನ್ನು ಇದ್ರ ಮೇಲೆ ಕೇಳಿದಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ. ಅದಕ್ಕಿಂತ ಮುಂಚೆ ಭಾಗ 1 ಮತ್ತು 2ರಲ್ಲಿ ಸಂವಿಧಾನಾತ್ಮಕ ತಿದ್ದುಪಡಿಗಳು ಏನಾಗ್ಯಾವ ಅನ್ನೋದನ್ನು ಒಂಚೂರು ನೋಡ್ಕೊಂಡು ಬರೋಣ, ಅಥವಾ ಸಂವಿಧಾನದ ತಿದ್ದುಪಡಿಗಳನ್ನು ಲಾಸ್ಟ್ ಮಾಡೋಣ ಅಂತಂದು. ಬಟ್ ಹಂಗೆ ಒಂದು ಕ್ವಿಕ್ ರೌಂಡಪ್ ನೋಡ್ಕೊಂಡು ಬರೋದು ತಪ್ಪಲ್ಲ ಅಂತ ಅನಿಸ್ತತಿ. ಹಾಗಾಗಿ ಒಂದು ಸತಿ ನೋಡ್ಕೊಂಡು ಬಂದ್ಬಿಡೋಣ ಬರ್ರಿ. ಇನ್ನು ಆರ್ಟಿಕಲ್ 1 to 4 ಮೇಲೆ ಮಾಡಿದಂಥ ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನು ನಾವು ನೋಡ್ಕೊತ ಬರೋಣ. ಸೊ ಫಸ್ಟ್ ಒನ್ ಯಾವುದು? 7ನೇ ತಿದ್ದುಪಡಿ ಅಂತ ಕರಿತೇವೆ ನಾವು. ಯಾವುದು? 7ನೇ ತಿದ್ದುಪಡಿ. ಯಾವಾಗ ಆಕತ್ತಿದು? 1956 ಆಕತಿ. ಇನ್ಮೇಲೆ ನಾ ಡೇಟ್ ಹೇಳ್ತೀನಿ. ಅವಾಗ PM ಪ್ರೆಸಿಡೆಂಟು ಯಾರಿದ್ರಂತಂದು ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು. ನಾ ಹೇಳೋದಿಲ್ಲ ಇದನ್ನೆರಡು ಇನ್ಮೇಲೆ ನೀವೇ ಹೇಳಬೇಕು. ಸೊ ಈ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ? ಮೊದಲು ಭಾಗ ABCD ರಾಜ್ಯಗಳು ಅಂತ, ಅಂದ್ರೆ ಭಾಗ A, ಭಾಗ B, ಭಾಗ C, ಭಾಗ D ರಾಜ್ಯಗಳು ಅಂತಿದ್ವು. ಇದನ್ನು ಕ್ಯಾನ್ಸಲ್ ಮಾಡಿ ಏನು ಮಾಡ್ತಾರೆ ಅವರು? 16 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡ್ತಾರೆ. ನನಗಿದು ಒಂದು ನಿಮಿಷ, ಇದೊಂಚೂರು 16 ಮೇಲೆ ಒಂಚೂರು ಡೌಟ್ ಐತಿ. ಎಸ್, ಇದು 16 ಅಲ್ಲ, 14 ರಾಜ್ಯಗಳು, 6 ಅಂದರೆ 20 ಅನ್ನೋದು ನೆನಪಿತ್ತು ನನಗೆ. ಈಗ 22 ಆತಲ್ಲ, ಸೊ ಹಿಂಗೆ ಕಂಗಾಲ ಅಂದೇನು. ಪ್ರದೇಶಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಒನ್ ಯಾವುದು? 9ನೇ ತಿದ್ದುಪಡಿ ಕಾಯ್ದೆ
1967 ಮಾಡ್ತಾರೆ. ಇಲ್ಲೇನು ಮಾಡ್ತಾರೆ, ಅಸ್ಸಾಂ, ಪಂಜಾಬ್ ಮತ್ತು ತ್ರಿಪುರಾದ ಕೆಲವೊಂದಿಷ್ಟು ಭಾಗಗಳನ್ನು ಪಾಕಿಸ್ತಾನಕ್ಕೆ ಏನು ಮಾಡ್ತಾರೆ, ಬಿಟ್ಟುಕೊಡ್ತಾರೆ. ಮತ್ತು ಇವ್ರ ಅಪ್ಪಂದಲ್ಲಿದೆ ಭಾರತ ಬಿಟ್ಟು ಕೊಡ್ತಾರೆ. ಅದನ್ನು 9ನೇ ವಿಧಿ ಸಂವಿಧಾನಾತ್ಮಕ ತಿದ್ದುಪಡಿ ಅನ್ವಯ ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಏನು ಬರ್ತೈತಿ, 10ನೇ ತಿದ್ದುಪಡಿ. 10ನೇ ತಿದ್ದುಪಡಿ ಏನು ಹೇಳ್ತೈತಿ, 10ನೇ ತಿದ್ದುಪಡಿ 1961 ಒಳಗೆ ಆಕತಿ. ಸೊ ಇದು ಏನು ಮಾಡ್ತೈತಿ, ದಾದ್ರಾ ಮತ್ತು ನಗರ್ ಹವೇಲಿ ಇವುಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಂಥದ್ದು. ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ. ನೆಕ್ಸ್ಟ್ 12ನೇ ತಿದ್ದುಪಡಿ 1962 ಆಕತಿ. ಅವಾಗ ಏನು ಮಾಡ್ತಾರೆ ಇವರು, ಗೋವಾ ಮತ್ತು ದಮನ್ ದಿಯು ಅಥವಾ ದಿಯು ದಮನ್ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಂತಾರೆ. ಯಾಕಂದ್ರೆ ಇಲ್ಲಿ ಪೋರ್ಚುಗೀಸರು ಇದ್ರು, ನಿಮ್ಗೆ ನೆನಪೈತೇವೋ ನಿಲ್ಲೋ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ 5ನೇದು 13ನೇ ತಿದ್ದುಪಡಿ 1962 ಆಕತ್ತಿದ್ದು. ಇದು ಏನು ಹೇಳ್ತೈತೆ, 13ನೇ ತಿದ್ದುಪಡಿ ನಾಗಾಲ್ಯಾಂಡ್ಗೆ ರಾಜ್ಯದ ಸ್ಥಾನಮಾನ ಮಾಡ್ತತೆ. ರಾಜ್ಯದ ಸ್ಥಾನಮಾನ 371A ವಿಧಿಯಡಿಯಲ್ಲಿ ನೀಡ್ತತಿ. ನೆಕ್ಸ್ಟ್ ಏನು ತದ್ರಿಪ್ಪ 15 ಆತಲ್ಲ, 5 ಆತ 6. ನೆಕ್ಸ್ಟು 14ನೇ ತಿದ್ದುಪಡಿ ಯಾವಾಗ ಆಕತಿ, 1963 ಆಕತಿ. ಇದು ಅದಕ್ಕೆ ಪಾಂಡಿಚೇರಿ ಏನೈತಲ್ಲ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ. ಇನ್ನು ಮಕ್ಕಳೇ 18ನೇ ತಿದ್ದುಪಡಿ 1966. ಈ ಮೂಲಕ ಸಂವಿಧಾನದ 3ನೇ ಆರ್ಟಿಕಲಿಗೆ ಏನು ಮಾಡ್ತಾರೆ, ತಿದ್ದುಪಡಿಯನ್ನು ತಂದು ಅದರ ರಾಜ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರಿಟಿಯನ್ನು ಕೊಡ್ತಾರೆ. ಅದಾದಮೇಲೆ ಆ ರಾಜ್ಯವನ್ನು ಯೂನಿಯನ್ ಟೆರಿಟರಿ ಮಾಡೋಕೆ ಅಥವಾ ಇನ್ನೊಂದು ರಾಜ್ಯವನ್ನಾಗಿ ವಿಭಾಗ ಮಾಡೋಕೆ ಡಿವೈಡ್ ಮಾಡೋಕೆ ಸಂಸತ್ತಿಗೆ ಅಧಿಕಾರ ಐತಿ ಅಂತಂದು ಏನು ಮಾಡ್ತಾರೆ, ಈ ಕಾಯ್ದೆಯ ಮೂಲಕ ಈ ಅಮೆಂಡ್ಮೆಂಟ್ ಮೂಲಕ ಏನು ಮಾಡ್ತಾರೆ, ಪಾಸ್ ಮಾಡ್ತಾರೆ. 40ನೇ ತಿದ್ದುಪಡಿ 36 ಹೇಳೋಕಿತ್ತಲ್ಲ, ರೈಟ್. 36ನೇ ತಿದ್ದುಪಡಿ ಯಾವಾಗ ಆಕತಿ, 1975. ಇದೇನಾಕತಿ, ಸಿಕ್ಕಿಂ ರಾಜ್ಯ ಭಾರತವನ್ನು ಸೇರ್ತತಿ. ಇದು 36ನೇ ವಿಧಿ. ಇನ್ನು ತರ್ರಿಪ್ಪ ಮುಗಿದೋಗ್ಬಿಡ್ತಾನೆ ಪೇಜ್. ಸೊ ನೆಕ್ಸ್ಟ್ ಎಷ್ಟಾಗಿತ್ತಲ್ಲ, 8 ಆಗಿತ್ತಲ್ಲ, ಹೇಳ್ಬಿಡು ಯಾವುದೋ ಒಂದು ನಂಬರ್. ನೆಕ್ಸ್ಟ್ 40ನೇ ತಿದ್ದುಪಡಿ ಯಾವಾಗ ಆಕತಿ, 1976. ಇದೇನಾಕತಿ, ಬಾಂಗ್ಲಾ ಭಾರತ ಗಡಿಗಳ ಟೆರಿಟರಿ ಅಡ್ಜಸ್ಟ್ಮೆಂಟ್ ಇಲ್ಲೇ ಆಕತಿ. ಸೊ ನೆಕ್ಸ್ಟ್ 55ನೇ ತಿದ್ದುಪಡಿ ಯಾವಾಗ ಆಕತಿ, 1986. ಇದೇನಾಕತಿ, ಅರುಣಾಚಲ್ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡ್ತಾರೆ. ನೆಕ್ಸ್ಟ್ 11 ಯಾವಾಗ ಆಕತಿ, 56. ಗೋವಾ ರಾಜ್ಯ ಆಕತಿ. ಯಾವಾಗ 1987. ನೆಕ್ಸ್ಟ್ 69ನೇ ತಿದ್ದುಪಡಿ 1991. ಡೆಲ್ಲಿನ ಏನು ಮಾಡ್ತಾರೆ, ರಾಷ್ಟ್ರೀಯ ರಾಜಧಾನಿ ಅಂತಂದು ಏನು ಮಾಡ್ತಾರೆ, ಕರೀತಾರೆ. ರಾಷ್ಟ್ರೀಯ ರಾಜಧಾನಿ.
ನೆಕ್ಸ್ಟ್ 100ನೇ ತಿದ್ದುಪಡಿ 2015 ಮತ್ತು ಭಾರತ ಬಾಂಗ್ಲಾ ಗಡಿ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತಂದು ಮಾಡ್ಕೊತಾರೆ. ಈ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂದ್ರೆ ಏನು? ಈಗೇನು ಫಾರ್ ಎಕ್ಸಾಂಪಲ್ ಹಿಂಗೈತೆ, ಬಂದು ನಮ್ಮ ಇಂಡಿಯಾ ಹಿಂಗೆ ಹೋಗೈತಿ, ಇಲ್ಲಿ ಕೆಳಗೆ ಈ ಬಾಂಗ್ಲಾದೇಶ ಐತಿ. ಈಗ ನಮ್ಮ ಭೂಪ್ರದೇಶ ಬಿಟ್ಟು ಒಂದು ಸ್ವಲ್ಪ ಒಳಗೆ ನಮ್ಮ ಏನಿರ್ತಾವೆ ಎನ್ಕ್ಲೇವ್ಗಳು ಅಂತ ಕರಿತೀವಿ. ಅವರು ನಮ್ಮ ಭೂಪ್ರದೇಶದೊಳಗೆ ಹಿಂಗಿರ್ತಾವೆ. ಆಡಳಿತ ಮತ್ತು ನಿಯಂತ್ರಣ ಇಲ್ಲಿ ಭಾರತದ ಇರ್ತೈತಿ, ಇಲ್ಲಿ ಬಾಂಗ್ಲಾದ ಇರ್ತೈತಿ. ಇವನೇನು ಮಾಡೋದು, ಆಡಳಿತ ಈಸಿ ಆಗಲಿ ಅಂತಂದು ಈಗ ನನ್ನ ಪ್ರದೇಶದೊಳಗೆ ಇದ್ದಿದ್ದು ನನ್ನ ದೇಶಕ್ಕೆ ಅವ್ರು ಕೊಡ್ತಾರೆ, ಅವ್ರ ಪ್ರದೇಶದೊಳಗೆ ಇದ್ದಿದ್ದು ಅವ್ರ ದೇಶಕ್ಕೆ ನಾನು ಕೊಡಬೇಕು. ಇದನ್ನ ಏನು ಮಾಡ್ಕೊಂಡ್ರು, 100ನೇ ಧಾನಾತ್ಮಕ ತಿದ್ದುಪಡಿ ಮೂಲಕ ಇದನ್ನ ಎಕ್ಸ್ಚೇಂಜನ್ನು ಮಾಡಿಕೊಂಡ್ರು. ಇದು ಏನಾಗಿತ್ತು, ಒಟ್ಟು ತಿದ್ದುಪಡಿಗಳ ಬಗ್ಗೆ ಆಗಿತ್ತು. ಸೊ ಪಟ್ ಒಂದು 20-25 ಕ್ವಶನ್ಸ್ ಒಂದು ನೋಡಿಕೊಂಡು ಬಂದು ಬಿಡೋಣ ಅಂತ. ಸೊ ಇನ್ ಟೈಮ್ ವೇಸ್ಟ್ ಮಾಡಲಾರ್ದ ಡೈರೆಕ್ಟ್ ಏನು ಮಾಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಬಂದ್ಬಿಡೋಣ ಅಂತ. ಒಂದೇದೇನು, ಉತ್ತಮ ನಾಗರಿಕ ಎಂದರೆ ಯಾರು? ಉತ್ತಮ ನಾಗರಿಕ ಅಂದ್ರೆ ಯಾರು ಅಂತಂದು ಅವ್ರು ಕೊಟ್ರ ಆಪ್ಷನ್ಸ್ ಅಲ್ಲೇ ಅದಾವು. ಒಂದು, ಸಾಮಾಜಿಕ ಬದ್ಧತೆಗಳ ಅರಿವಿರುವಾತ, ಸುಸಂಸ್ಕೃತ, ಸುಶಿಕ್ಷಿತ, ಸಂವಿಧಾನಕ್ಕೆ ಬದ್ಧವಾಗಿರುವನು. ಇದಕ್ಕೆ ಆ್ಯಕ್ಚುಯಲ್ ಆನ್ಸರ್ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡೂ ಬರ್ತಾವು. ಇದು ಬರ್ತತಿ ಹಂಗಂತಂದು ಇದು ತಪ್ಪಲ್ಲ, ಇದು ತಪ್ಪಲ್ಲ. ಸುಶಿಕ್ಷಿತರು, ಸುಸಂಸ್ಕೃತರು ಬೇಕು, ಸುಶಿಕ್ಷಿತರು ಬೇಕು, ಸಾಮಾಜಿಕ ಪದ್ಧತಿಗಳ ಅರಿವಿರುವವರು ಬೇಕು, ಹಂಗೆ ಸಂವಿಧಾನಕ್ಕೆ ಬದ್ಧವಾಗಿರುವವರು ಉತ್ತಮ ನಾಗರಿಕರ ಆಗ್ತಾರೆ. ಸೆಕೆಂಡ್ ಒನ್, ದ್ವಿನಾಗರಿಕತೆ ಕಾಯ್ದೆ 2003, ಇದು ಅರ್ಹ ವ್ಯಕ್ತಿಗೆ ಕೊಡುವ ಅವಕಾಶವೇನು ಅಂತ. ಅಂದ್ರೆ ದ್ವಿನಾಗರಿಕತೆ ತಿದ್ದುಪಡಿ ಕಾಯ್ದೆಯಿಂದ ಇದರಿಂದ ಯಾರು ಯೂಸ್ ಆಕತ್ತಲ್ಲ ಅವ್ರಿಗೆ ಏನು ಯೂಸ್ ಆಕತಿ ಅಂತ ಕೊಟ್ರಿ ಅವರು. ಸೊ ಒಂದನೇದೇನು, ಭಾರತದಲ್ಲಿ ಅನಿರ್ದಿಷ್ಟದ ಕಾಲದವರೆಗೆ ವಾಸಿಸಬಹುದು, ಮತದಾನ ಮಾಡಬಹುದು ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು, ಇಲ್ಲಾಂದ್ರೆ $500 ಕೊಟ್ಟು ಪೌರತ್ವವನ್ನು ಪಡೆಯುವ ಅವಕಾಶ. ಸೊ ಇದಕ್ಕೆ ರೈಟ್ ಆನ್ಸರ್ ಇರೋದೇನೋ, ಭಾರತದಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ವಾಸಿಸ್ಬೋದು, ಮತದಾನ ಇಲ್ಲ, ಸಾರ್ವಜನಿಕ ಇದ್ರಾಗೂ ಇಲ್ಲ, ನೆಕ್ಸ್ಟ್ ರೊಕ್ಕ ಪಕ್ಕ ಕೊಟ್ಟು ಪೌರತ್ವ ತೊಗೊಳಕ್ಕೂ ಬರೋದಿಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಮುಂದೇನು ಕೇಳೋಣ, ಏಕಪೌರತ್ವ ವ್ಯವಸ್ಥೆ ಇಬ್ಬಗೆ ಅಂದರೆ ದ್ವಿಪೌರತ್ವಕ್ಕೆ ಆಸ್ಪದ, ಇಬ್ಬಗೆ ಪೌರತ್ವಕ್ಕೆ ಆಸ್ಪದ ಇಲ್ಲ. ಮೂರನೇದು, ಪೌರತ್ವ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ. ನಾಲ್ಕನೇದು, ಪೌರತ್ವಕ್ಕೆ ಅವಕಾಶ ಇದೆ. ನಾನು ಫಸ್ಟಿಗೆ ಹೇಳಿದ್ದಿಂದ ಏನೋ ಏಕಪೌರತ್ವ ಅಂತ. ನೆಕ್ಸ್ಟ್, ನಮ್ಮ ಸಂವಿಧಾನದ 2ರಿಂದ 5ನೇ ಭಾಗ 5ರಿಂದ 11ನೇ ಅನುಚ್ಛೇದಗಳು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಬಿ. ನಾನು ಇದಕ್ಕೆ ಭಾಗಗಳನ್ನು ಓದ್ಕೋರಿ ಅಂತ ನೆನಪಿಟ್ಕೋರಿ ಅಂತ ಹೇಳಿದ್ದು. ಇದಕ್ಕೆ ಯಾವುದೇ ವ್ಯಕ್ತಿ ಭಾರತದ ಹೊರಗೆ ಜನಿಸಿದ್ರು ಕೂಡ ಭಾರತದ ರಾಷ್ಟ್ರೀಯತೆಯನ್ನು ಅವ ಪಡೆಯಬೇಕಾದಲ್ಲಿ ಏನು ಮಾಡಬೇಕು, ತಾಯಿಯು ಭಾರತದ ಪೌರತ್ವ ಹೊಂದಿರಬೇಕು, ತಂದೆ ಹೊಂದಿರಬೇಕು, ಅಥವಾ ಹುಟ್ಟಿದ ಸಮಯದಲ್ಲಿ ತಾಯಿ ಅಥವಾ ತಂದೆ ಭಾರತದ ಪೌರತ್ವ ಹೊಂದಿರಬೇಕು. ವ್ಯಕ್ತಿ ಹುಟ್ಟಿದ ಸಮಯದಲ್ಲಿ ತಂದೆ ಭಾರತದ ಪೌರತ್ವವನ್ನು ಹೊಂದಿರಬೇಕು. ಇದಕ್ಕೆ ಆಪ್ಷನ್ ಏನಂದ್ರೆ ಆಪ್ಷನ್ ಸಿ ಕರೆಕ್ಟ್. ಇಲ್ಲಿ ತಂದೆ ತಾಯಿ ಅಂತ ಬರೋದಿಲ್ಲ, ಪೇರೆಂಟ್ಸ್, ತಂದೆ ತಾಯಿ ಇಬ್ಬರಾಗಿ ಯಾರಾದರೂ ಒಬ್ಬರು ಅಂತ ಬರ್ತತಿ. ತಂದೆನೇ ಮೇಲೂ ತಾಯಿನೇ ಹಂಗಿಲ್ಲ, ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ತೊಗೊಂಡಿದ್ರು ಮುಗಿದು ಹೋಯಿತು. ಸೊ ನೆಕ್ಸ್ಟ್ ಕ್ವಶನ್ ಏನು, ಭಾರತೀಯ ಸಂವಿಧಾನದ ಪ್ರಕಾರ ಕೆಳಕಂಡ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಭಾರತದ ಪ್ರಜೆ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಾನ. ಸೊ ಒಂದನೇದೇನು, ಭಾರತ ಪ್ರದೇಶದೊಳಗೆ ಅಧಿವಾಸಿತವಾದಂತಹ ಮತ್ತು ಭಾರತದ ಪ್ರದೇಶದೊಳಗೆ ಜನಿಸಿದಂತಹ, ಭಾರತ ಪ್ರದೇಶದೊಳಗೆ ನಿವಾಸಿಯಾದಂತಹ ಮತ್ತು ಆ ವ್ಯಕ್ತಿಯ ತಂದೆ ತಾಯಿಗಳಲ್ಲಿ ಯಾರಾದರೊಬ್ಬರು ಭಾರತದ ಪ್ರದೇಶದೊಳಗೆ ಜನಿಸಿರುವಂತಹ ವ್ಯಕ್ತಿ ಭಾರತ ಪ್ರದೇಶದೊಳಗೆ ಅಧಿವಾಸಿಯಾದಂತಹ ಮತ್ತು 1947 ಆಗಸ್ಟ್ 15ರಿಂದ ಭಾರತದ ಪ್ರದೇಶದೊಳಗೆ ಸಾಮಾನ್ಯವಾಗಿ ನಿವಾಸಿಯಾಗಿರುವಂಥ ಭಾರತ ಪ್ರದೇಶದೊಳಗೆ ಅಧಿವಾಸಿತವಾದಂತಹ ಮತ್ತು ಸಂವಿಧಾನವು ಆರಂಭಗೊಂಡಂತಹ ನಿಕಟ ಪೂರ್ವದಲ್ಲಿ ಕನಿಷ್ಠ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಭಾರತದ ಪ್ರದೇಶದೊಳಗೆ ಸಾಮಾನ್ಯವಾಗಿ ನಿವಾಸಿಯಾಗಿರುವಂತಹ ವ್ಯಕ್ತಿ. ಸೊ ಇದಕ್ಕೆ ಆನ್ಸರ್ ಏನು, ಇದಕ್ಕೆ ಆನ್ಸರು ರೈಟ್ ಸಿ, ಭಾರತ ಪ್ರದೇಶದೊಳಗೆ ಅಧಿವಾಸಿಯಾದಂತಹ 1947 ಆಗಸ್ಟ್ 15 ಭಾರತದ ಪ್ರದೇಶದೊಳಗೆ ಸಾಮಾನ್ಯವಾಗಿ ನಿವಾಸಿಯಾಗಿರುವಂತಹ ವ್ಯಕ್ತಿ. ಇದು ಯಾಕಲ್ಲ ಅಂದ್ರೆ 1950 ಜನವರಿ 26 ಅಂತ ಕೊಟ್ಟರು ಅವರು.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಭಾರತದ ಮೂಲ ಸ್ವೀಡನ್ನಿನ ಪ್ರಜೆ ಭಾರತದ ಪೌರತ್ವವನ್ನು ಹೊಂದಿರಬಹುದು. ಯಾವುದೇ ವಿದೇಶದ ಪ್ರಜೆ ಭಾರತದ ಸ್ವಾಭಾವಿಕ ಪೌರತ್ವವನ್ನು ಪಡೆಯಬಹುದು. ಭಾರತ ಪೌರತ್ವ ನೀತಿ ಅಮೆರಿಕ ದೇಶದ ಪೌರತ್ವ ನೀತಿಯನ್ನು ಹೋಲುತ್ತದೆ. ಭಾರತದ ಪೌರತ್ವ ಪಡೆದ ವ್ಯಕ್ತಿಯು ಪೌರತ್ವ ಅಬಾಧಿತವಾದದ್ದು ಅಂತ ಕೊಟ್ಟರು. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ, ಭಾರತ ಮೂಲದ ಸ್ವೀಡನ್ನಿನ ಪ್ರಜೆ ಭಾರತದ ಪೌರತ್ವವನ್ನು ಹೊಂದಿರಬಹುದು ಅಂತ. ನೆಕ್ಸ್ಟ್, ಭಾರತದ ಸಂಯುಕ್ತ ಸರ್ಕಾರ ಮಾದರಿಯನ್ನು ಹೊಂದಿದ್ದರೂ ಸಂವಿಧಾನವು ಏಕಪೌರತ್ವವನ್ನು ನೀಡಲು ಮುಖ್ಯ ಕಾರಣ ಏನು? ಈಗ ನಮ್ಮದು ಯೂಶ್ವಲಿ ನಮ್ಮದು ಎಲ್ಲ ಯುನೈಟೆಡ್ ಸ್ಟೇಟ್, ನಮ್ಮ ಸಂಯುಕ್ತ ಮಾದರಿ ಸರ್ಕಾರ ಅಂದ್ರೆ ನಮ್ಮ ಕಡೆ ಎಲ್ಲ ಸ್ಟೇಟ್ಗಳು CM GM ಎಲ್ಲ ಅದಾರ, ಇವನ್ ಸೆಂಟ್ರಲ್ ಒಳಗೆ PM ಅದಾರ. ಹಂಗಿದ್ರು ಯಾಕೆ ದ್ವಿಪೌರತ್ವ ಕೊಟ್ಟಿಲ್ಲ? ಅದಕ್ಕೇನು ರೀಸನ್ ಅಂತ ಕೇಳತ್ತಾರ ಅವರು. ಸೊ ಆಪ್ಷನ್ ಎ, ಬಹು ರಾಜಕೀಯ ಪಕ್ಷಗಳನ್ನು ಅಲ್ಲಗಳೆಯಲು. ನೆಕ್ಸ್ಟ್, ರಾಷ್ಟ್ರೀಯ ಭದ್ರತೆಯನ್ನು ವೃದ್ಧಿಪಡಿಸಲು. ಅಂತಾರಾಜ್ಯ ಸಂಬಂಧಗಳ ವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಅಧಿಕಾರವನ್ನು ಹೆಚ್ಚು ಮಾಡಲು ಅಂತ ಕೇಳ್ಯಾರ. ಸೊ ಇದೇನ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಅದನ್ನ ಕೊಟ್ಟಿಲ್ಲ. ಪೌರತ್ವ ಕಾಯ್ದೆ 1955 ಪ್ರಕಾರ ಕೆಳಕಂಡ ಯಾವುದರ ಮೂಲಕ ವ್ಯಕ್ತಿಯು ಭಾರತದ ಪ್ರಜೆಯಾಗಿರುತ್ತಾನೆ? ಹುಟ್ಟಿನಿಂದ, ವಂಶಾನುಪ್ರಾಪ್ತಿಯಿಂದ ಅಥವಾ ಸಂತತಿಯಿಂದ, ನೋಂದಾಯಿಸಲ್ಪಡುವುದರಿಂದ, ರಾಷ್ಟ್ರೀಯತೆಯಿಂದ, ಭೂಪ್ರದೇಶಗಳ ಸೇರ್ಪಡೆಯಿಂದ. ಸೊ ಆನ್ಸರ್ ಯಾವುದು ಇದಕ್ಕೆ? ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯತೆಯಿಂದ ಆಗಕ್ಕೆ ಬರುವುದಿಲ್ಲ. ಇದು ರಾಷ್ಟ್ರೀಯತೆಯಿಂದ ಅಂತಂದು ಎಲ್ಲಿ ಆಪ್ಷನ್ನು ಕೊಟ್ಟಿಲ್ಲ ನಾವು ಈಗ ನೋಡಿದಾಗ. ನೆಕ್ಸ್ಟ್ ಕ್ವಶನ್, ಪೌರತ್ವವು ಸಾಮಾನ್ಯವಾಗಿ ಹಂಚಿಕೆಯ ಗುರುತಿನ ಮೂಲಕ ವಿಭಿನ್ನ ಗುಂಪುಗಳು ಸಂಯೋಜಿಸುತ್ತದೆ ಎಂದು ಗುರುತಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಒಂದು ಪೌರತ್ವದ ಈ ತತ್ವಕ್ಕೆ ವಿರುದ್ಧವಾದ ವ್ಯತಿರಿಕ್ತ ಉಂಟು ಮಾಡ್ತತಿ, ಅದು ಯಾವುದು ಅಂತ ಹೇಳ್ರಿ ಅಂತ ಹೇಳ ನಾವು. ಸೊ ಇದನ್ನ ಕೇಳೋದು ಏನಿಲ್ಲ, ಅದು ಸಾರ್ವತ್ರಿಕ ವಯಸ್ಕ ಮತದಾನ, ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಏಕರೂಪ ನಾಗರಿಕ ಸಂಹಿತೆ ಕರೆಕ್ಟ್ ಐತಿ. ನಮ್ಮ ಕಡೆ ದ್ವಿಪೌರತ್ವ ಇಲ್ಲ. ಇದ ರೈಟ್ ಆನ್ಸರು. ನೆಕ್ಸ್ಟ್, ಈ ಹೇಳಿಕೆಗಳಲ್ಲಿ ಯಾವುದು ಸರಿ? ಸಹಜೀಕೃತ ಪೌರತ್ವ ಪಡೆದ ವ್ಯಕ್ತಿಗಳು ಪೌರತ್ವವು ಸಹ ಅಬಾಧಿತ ಹಾಗೂ ಅವ್ಯತ್ಯಾಸನೀಯವಾದದ್ದು. ಆಪ್ಷನ್ ಬಿ, ದ್ವಿಪೌರತ್ವ ಪಡೆದವರು ಸೇರಿದಂತೆ ಎಲ್ಲ ಪೌರರು ಸಂವಿಧಾನಿಕ ಸೌಲಭ್ಯಗಳಿಗೆ ಸಮಾನ ಅರ್ಹರಾಗಿರುತ್ತಾರೆ. ಆಪ್ಷನ್ ಸಿ, ಭಾರತ ಸ್ವಾಭಾವಿಕ ಪೌರತ್ವ ಪಡೆದ ವ್ಯಕ್ತಿಯು ಪೌರತ್ವವು ಅಬಾಧಿತವೂ ಹಾಗೂ ಅವ್ಯತ್ಯಾಸನೀಯವೂ ಆದದ್ದು. ಮೇಲಿನ ಯಾವ ಹೇಳಿಕೆಯು ಸರಿಯಲ್ಲ? ಇದ ರೈಟ್ ಆನ್ಸರ್. ಪೌರತ್ವವನ್ನು ನಮ್ಮದು ಕಸ್ಕೋಬಹುದು, ಅವ್ರದ್ದು ಕಸ್ಕೋಬಹುದು. ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ವಿಧಿಯು ವ್ಯವಹರಿಸುತ್ತದೆ? ನೆಕ್ಸ್ಟ್, ಭಾರತದ ಪ್ರಜೆಯಾಗಲು ಕೆಳಗಿನವ ಯಾವ ನಿಯಮ ಅನ್ವಯಿಸುವುದಿಲ್ಲ? ಜನನ, ಸಂತತಿ, ಸಹಜೀಕೃತ ವಿಧಾನ, ಪರಕೀಯರಿಗೆ ಪ್ರಜಾ ಹಕ್ಕು, ಸಹಜೀಕೃತ ವಿಧಾನಗಳು ಪರಕೀಯರಿಗೆ ಕೊಡೋದು ಬಿಡು. ನೆಕ್ಸ್ಟ್, ಆಸ್ತಿ ಗಳಿಕೆ ಒಂದು ಬರುವುದಿಲ್ಲ ಇದ್ರಾಗ. ಭಾರತ ಸಂವಿಧಾನದ ಪ್ರಾರಂಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ಪ್ರಜೆಯಾಗಿರಬೇಕು ಮತ್ತು ಅವರು ಭಾರತದ ಭೂಪ್ರದೇಶದಲ್ಲಿ ತಮ್ಮ ನಿವಾಸವನ್ನು ಹೊಂದಿರಬೇಕು, ಜೊತೆಗೆ ಏನಾಗಿರ್ಬೇಕು ಅಂತ ಕೇಳಾಕತ್ತ ನಾವು. ಆಪ್ಷನ್ ಎ, ಭಾರತ ಭೂಪ್ರದೇಶದಲ್ಲಿ ಜನಿಸಿದವರು, ಪೋಷಕರು ಯಾರಾದರೂ ಒಬ್ಬರು ಇಂಡಿಯಾ ಪ್ರದೇಶದಲ್ಲಿ ಜನಿಸಿದವರು, ಅಂತ ಪ್ರಾರಂಭಕ್ಕೆ ಮುಂಚೆ 5 ವರ್ಷಗಳಿಂದ ಕಡಿಮೆ ಇಲ್ಲದೆ ಸಾಮಾನ್ಯವಾಗಿ ಭಾರತದ ಭೂಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಅಷ್ಟು ಹೌದು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ 2019ರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು, ಇದು ಪ್ರಚಲಿತದಲ್ಲಿದೆ. ಇದು ಯಾವ ಕಾಯ್ದೆಯನ್ನು ಚೇಂಜ್ ಮಾಡಾಕತ್ತದ ಅಂತ ಕೇಳ್ಯಾರ. ಸೊ ಇದು ನಾನು ಹೇಳಿದೆ, ಇದು 1983ರ ವಲಸೆ ಕಾಯ್ದೆಯನ್ನು ಚೇಂಜ್ ಮಾಡಾಕತ್ತೈತಿ. ಭಾರತ ಸಂವಿಧಾನ ಅನುಚ್ಛೇದ 11ರ ಪ್ರಕಾರ ಭಾರತೀಯ ಪೌರತ್ವಕ್ಕೆ ಸಂಬಂಧಿಸಿದಂತೆ ಯಾರಿಗೆ ಅಧಿಕಾರ ಐತಿ? ಸಂಸತ್ತಿಗಷ್ಟ ಅಧಿಕಾರ ಐತಿ. ನೆಕ್ಸ್ಟ್, ಯಾವ ರೀತಿಯ ನಾಗರಿಕತೆ ನಮ್ಮ ಸಂವಿಧಾನವು ಅಂಗೀಕರಿಸಿದೆ? ಏಕಪೌರತ್ವವನ್ನು ಅಂಗೀಕರಿಸಿದೆ. ಭಾರತದ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇದು ಪೌರತ್ವ ಕಾಯ್ದೆ 1955ರಲ್ಲಿ ಬರ್ತತಿ. NPR ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತತಿ. ಇದು ಕೆಲವು ಜನಸಂಖ್ಯಾ ವಿವರಗಳನ್ನು ಒಳಗೊಂಡಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು ಯಾವ ರಾಜ್ಯಕ್ಕೆ ಬಿಡುಗಡೆಯಾಯಿತು?
ಇದು ಬಿಡುಗಡೆಯಾಗಿದ್ದು ಅಸ್ಸಾಂಗೆ ಬಿಡುಗಡೆ ಆಯಿತು. ಸೊ ನಮ್ಮ ಕೊನೆಯ ಪ್ರಶ್ನೆ, NRC ಏನನ್ನು ಸೂಚಿಸುತ್ತದೆ? NRC ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಅಂದರೆ ನಾಗರಿಕ ರಾಷ್ಟ್ರೀಯ ನೋಂದಣಿ. ಇದಾಗಿತ್ತು ನಮ್ಮ ಇಂದಿನ ಭಾಗ 1 ಮತ್ತು ಭಾಗ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇನ್ನೇನೈತಿ, ನಾಳೆ ಮತ್ತು ಭಾಗ 3 ಒಂದನ್ನೇ ನೋಡುವ ಅಂತ ಹೇಳ್ತಾ ಇಂದಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಭಾಗ 1 ಮತ್ತು 2ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತಂದು ನಾನು ತಿಳ್ಕೊತೀನಿ. ಅಕಸ್ಮಾತ್ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ಯಾಗ ಹಾಕ್ರಿ. ಹಂಗೇನಾರ ಡೌಟ್ಸ್ ಇದ್ರೆ ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ತಾ, ಯಾರಿಗೆ ಕಾನ್ಸ್ಟಿಟ್ಯೂಷನ್ ಇಂಟ್ರೆಸ್ಟ್ ಅದೇ, ಯಾರಿಗೆ ಕಲಿಬೇಕಂತ ಆಸೆ ಐತೆ, ದಯವಿಟ್ಟು ಅವ್ರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ. ವಿಡಿಯೋ ಚೆನ್ನಾಗಿ ಬಂದಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತೇನೇನು ಅಂತಾರೆ ಅದನ್ನೊಂದು ಚೂರು ಮಾಡಿರಿ. ಹಂಗೆ ನಾವು ಯೂಟ್ಯೂಬ್ನಾಗ ಒಂದು ಹೊಸದು ಗಂಟೆ ಕಟ್ಟೇವಿ, ಆ ಗಂಟೆ ಹೊಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ. ಅಂದರೆ ಸೀದಾ ನಿಮ್ಮ ಫೋನಿಗೆ ನಾವು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಡನ್ ಅಂತ ಬರ್ತೈತಿ, ನೀವು ಓದ್ಕೊಳಕ್ಕೆ ಚಲೋ ಆಕತಿ ಅಂತ ಹೇಳ್ತಾ, ಆರ್ಟಿಕಲ್ಸು ಇದು ಭಾಗಗಳು ಮತ್ತು ಅನುಸೂಚಿಗಳನ್ನು ದಿನ ಒಂದು ಸತಿ ಓದ್ಕೊರಿ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾಕಂದ್ರೆ ನೀವು ಆಲ್ಮೋಸ್ಟ್ 50% ನೀವು ಆನ್ಸರ್ನ ಅಲ್ಲೇ ಗೊತ್ತಾಗ್ಬಿಡ್ತೈತೆ ನಿಮ್ಗೆ. ಹೀಗಾಗಿ ವಿಧಿಗಳನ್ನ ಕೇಳಿದಾಗ ಪಟ್ನ ಈ ಭಾಗದೊಳಗೆ ಬರ್ತೈತೆ ಅನ್ನೋದೊಂದು ಕಾನ್ಫಿಡೆಂಟ್ ಬರ್ತೈತಿ. ಅದನ್ನೊಂದು ಚೂರು ಸಾಧ್ಯ ಆದಷ್ಟು ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ದತ್ತಗುರು.